ಡಿ ಬಾಸ್ ದರ್ಶನ್ ಅಭಿಮಾನಿಗಳಿಗೆ ಸಿಕ್ತು ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಒಂದು ದರ್ಶನ್ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ದರ್ಶನ್ ರವರಿಗೆ ಬೇಲ್ ಸಿಗುವ ಸಾಧ್ಯತೆ ಇದೆ. ಒಂದು ರೇಣುಕಾ ಸ್ವಾಮಿ ತಂದೆ ತಾಯಿಯವರು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸೊ ಅಷ್ಟಕ್ಕೂ ಏನು ಆ ಗುಡ್ ನ್ಯೂಸ್, ದರ್ಶನ್ ರವರು ಹೊರಗಡೆ ಬರ್ತಾರಾ, ದರ್ಶನ್ ರವರಿಗೆ ಬೇಲ್ ಸಿಗುತ್ತಾ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಸೊ ಅಷ್ಟಕ್ಕೂ ದರ್ಶನ್ ರವರಿಗೆ ಯಾವ ರೀತಿಯ ಗುಡ್ ನ್ಯೂಸ್ ಸಿಕ್ತು, ಸೊ ಯಾಕೆ ಒಂದು ರೇಣುಕಾ ಸ್ವಾಮಿ ತಂದೆ ತಾಯಿಯವರು ಈ ರೀತಿಯಾಗಿ ಒಂದು ಮಾತನ್ನ ಹೇಳಿದ್ದಾರಂತೆ. ಸೊ ದರ್ಶನ್ ರವರು ನಮ್ಮ ಮಗ ಇದ್ದಂತೆ, ಸೊ ಅವರನ್ನ ಬಿಟ್ಬಿಡಿ, ನಮ್ಮ ಮಗ ಇದ್ರು ಚೆನ್ನಾಗಿ ನಮ್ಮನ್ನ ನೋಡ್ಕೊಳ್ತಿದ್ರು ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಒಂದು ದರ್ಶನ್ ರವರು ನಮ್ಮ ಜೀವನವನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋ ಮಾತನ್ನ ಒಂದು ರೇಣುಕಾ ಸ್ವಾಮಿ ಅವರ ತಂದೆ ತಾಯಿಯವರು ಹೇಳಿದ್ದಾರಂತೆ. ಸೊ ದರ್ಶನ್ ರವರಿಗೆ ಏನಾದರೂ ಬೇಲ್ ಸಿಗುತ್ತಾ ಈ ವಿಚಾರದಲ್ಲಿ, ಏನು ದರ್ಶನ್ ರವರಿಗೆ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ಹಂತ ಹಂತವಾಗಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ಮೊಟ್ಟ ಮೊದಲನೇದಾಗಿ ನೋಡ್ಬೇಕಪ್ಪ ಅಂತಂದ್ರೆ, ಡಿ ಬಾಸ್ ದರ್ಶನ್ ತುಂಬಾನೇ ಒಂದು ಒಳ್ಳೆಯ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಒಂದು ಹಲವಾರು ಒಂದು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆಯ ಫಿಲ್ಮ್ಗಳನ್ನ ಕೊಟ್ಟಿದ್ದಾರೆ. ಸೊ ಕನ್ನಡ ಇಂಡಸ್ಟ್ರಿ ಸಂಕಷ್ಟದಲ್ಲಿದ್ದಾಗ ಒಂದು ಹಲವಾರು ಒಂದು ಒಳ್ಳೆಯ ಫಿಲ್ಮ್ಗಳನ್ನ ಕೂಡ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಇನ್ನು ಸಮಾಜದಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಒಂದು ದರ್ಶನ್ ರವರು ಬದುಕಿದ್ರು. ಸೊ ಒಂದು ಹಸುಗಳ ಸಾಕಾಣಿಕೆ ಆಗಿರ್ಬೋದು, ಸೊ ಒಂದು ಪ್ರಾಣಿಗಳ ಮೇಲಿನ ಪ್ರೀತಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಒಂದು ಪ್ರಾಣಿಗಳನ್ನ ಪ್ರೀತಿ ಮಾಡ್ತಾ ಇದ್ರು. ಸೊ ಅವುಗಳನ್ನ ಸಾಕ್ತಾ ಇದ್ರು. ಸೊ ಎಷ್ಟೋ ಒಂದು ಹಲವಾರು ಜನರಿಗೆ ದಾನ ಧರ್ಮವನ್ನು ಮಾಡಿದ್ರು. ಸೊ ಯಾಕಪ್ಪ ಅಂತಂದ್ರೆ ಇವರ ಮನೆಗೆ ಬಂದಂತವರಿಗೆ ಯಾವ ಒಂದು ವಾಪಸ್ ಕಳಿಸಿರ್ಲಿಲ್ಲ. ಸೊ ಒಂದು ಏನಾದ್ರೂ ಒಂದು ಕೊಟ್ಬಿಟ್ಟು ಕಷ್ಟ ಅಂತ ಬಂದವರಿಗೆ ತಮ್ಮ ಕೈಲಾದಷ್ಟು ಸಹಾಯವನ್ನ ಡಿ ಬಾಸ್ ದರ್ಶನ್ ರವರು ಮಾಡ್ತಾ ಇದ್ರು. ಸೊ ಇಂತಹ ಡಿ ಬಾಸ್ ದರ್ಶನ್ ರವರು ತುಂಬಾನೇ ಒಂದು ಸಮಾಜಮುಖಿ ಜೀವನದಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯಗಳನ್ನ ಡಿ ಬಾಸ್ ದರ್ಶನ್ ರವರು ಮಾಡ್ತಾ ಇದ್ರು. ಸೊ ಅಂತಹ ಡಿ ಬಾಸ್ ದರ್ಶನ್ ರವರು ಒಂದು ತಿಳಿದೋ ಸೊ ಯಾವುದೋ ರೀತಿಯಲ್ಲಿ ಒಂದು ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಬಿಟ್ಟು ಸೊ ಒಂದು ತಪ್ಪನ್ನ ಮಾಡಿಬಿಟ್ರು. ಸೊ ಏನಪ್ಪಾ ಅಂತಂದ್ರೆ ಅದು ರೇಣುಕಾ ಸ್ವಾಮಿ. ಹೌದು, ಆ ಒಂದು ಪ್ರಕರಣದಲ್ಲಿ ಸಿಕ್ಬಿಟ್ಟು ಒಂದು ದೊಡ್ಡ ತಪ್ಪನ್ನ ಇವರು ಮಾಡಿಬಿಟ್ರು. ಸೊ ಯಾಕಪ್ಪ ಅಂತಂದ್ರೆ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟು, ಸೊ ಇವರೇನು ಮಾಡಬೇಕು ಅಂತ ಮಾಡಿಲ್ಲ. ಸೊ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಬಿಟ್ಟು ಆ ಕೆಲಸವನ್ನ ದರ್ಶನ್ ರವರು ಮಾಡಿದ್ರು. ಸೊ ಈ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಈ ಕೆಲಸವನ್ನ ಮಾಡಿದಾಗ ಸೊ ತುಂಬಾನೇ ಒಂದು ಈಗಾಗಲೂ ಕೂಡ ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಸೊ ಆದ್ರೆ ಇಲ್ಲಿ ನೋಡ್ಬೇಕಪ್ಪ ಅಂತಂದ್ರೆ ದರ್ಶನ್ ರವರನ್ನ ಹೊರಗಡೆ ತರಬೇಕು ಬೇಲ್ ಮೇಲೆ ಅನ್ನೋದು ಒಂದು ತುಂಬಾನೇ ಒಂದು ನ್ಯಾಯಾಲಯದಲ್ಲಿ ತುಂಬಾನೇ ಚರ್ಚೆ ಆಯಿತು. ತುಂಬಾನೇ ಒಂದು ಪ್ರಯತ್ನವನ್ನ ಮಾಡಿದ್ರು ವಕೀಲರವರು. ಸೊ ಆದ್ರೂ ಕೂಡ ಇದು ಒಂದು ಸರಿ ಆಗ್ಲಿಲ್ಲ. ಯಾಕಪ್ಪ ಅಂತಂದ್ರೆ ಒಂದು ದರ್ಶನ್ ರವರಿಗೆ ಯಾವುದೇ ಬೇಲ್ ಸಿಗೋದಿಲ್ಲ. ಇನ್ನು ಒಂದು ವರ್ಷಗಳ ಕಾಲ ದರ್ಶನ್ ರವರ ಕೇಸ್ ಅಷ್ಟೊಳಗೆ ಮುಗಿಬೇಕು, ಇಲ್ಲ ಅಂದ್ರೆ ಒಂದು ಅಷ್ಟೊಳಗೆ ಒಂದು ವರ್ಷಗಳ ಒಳಗೆ ಆ ಕೇಸ್ ಮುಗಿಲೇಬೇಕು. ಇನ್ನು ಒಂದು ವರ್ಷಗಳ ಕಾಲ ದರ್ಶನ್ ರವರಿಗೆ ಯಾವುದೇ ರೀತಿಯ ಬೇಲ್ ಸಿಗೋದಿಲ್ಲ. ಒಂದು ಟ್ರೈ ಮಾಡಿ ಒಂದು ಕೋರ್ಟಿನ ಟೈಮನ್ನು ವೇಸ್ಟ್ ಮಾಡಬೇಡಿ ಅನ್ನೋ ಮಾತನ್ನ ಒಂದು ಡಿ ಬಾಸ್ ದರ್ಶನ್ ರವರಿಗೆ ಒಂದು ಈಗಾಗಲೇ ನ್ಯಾಯಾಧೀಶರು ಒಂದು ತೀರ್ಪನ್ನ ನೀಡಿಬಿಟ್ಟಿದ್ರು. ಆದ್ರೆ ಈಗ ರೇಣುಕಾ ಸ್ವಾಮಿ ತಂದೆ ತಾಯಿಯವರು ಒಂದು ಈ ರೀತಿಯಾದ ಮಾತುಗಳನ್ನ ಹೇಳಿದ್ದಾರಂತೆ. ಸೊ ಅವನು ಕೂಡ ನಮ್ಮ ಮಗ ಇದ್ದ ಹಾಗೆ, ಸೊ ನಮ್ಮ ಮಗ ಇದ್ರೆ ನಮ್ ಚೆನ್ನಾಗಿ ನೋಡ್ಕೊಳ್ತಿದ್ವು ಎಲ್ಲೋ ಗೊತ್ತಿಲ್ಲ, ಅವನಾದ್ರೂ ನೋಡ್ಕೊಳ್ತಾನೆ. ಸೊ ಆದಷ್ಟು ಬೇಗ ಒಂದು ದರ್ಶನ್ ಅವರನ್ನ ಹೊರಗಡೆ ರಿಲೀಸ್ ಮಾಡಿ ಸೊ ಅವರಿಗೆ ಬೇಲ್ ನೀಡಿ ಅನ್ನೋ ಮಾತನ್ನ ಹೇಳಿದ್ದಾರಂತೆ. ಇನ್ನು ನೋಡ್ಬೇಕಪ್ಪ ಅಂತಂದ್ರೆ ಈ ರೀತಿಯಾದ ಮಾತುಗಳನ್ನ ಕೇಳಿದ ಒಂದು ಕೋರ್ಟ್ ಯಾವ ರೀತಿಯಾಗಿ ಒಂದು ತೀರ್ಪನ್ನ ನೀಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸೊ ಈ ಒಂದು ದರ್ಶನ್ ರವರ ಬಗ್ಗೆ ನಿಮ್ಗೆ ಅನಿಸುತ್ತೆ, ಇವರ ಒಂದು ಮಾಹಿತಿ ಬಗ್ಗೆ? ಸೊ ಇವರೇನಾದ್ರೂ ಹೊರಗಡೆ ಬರ್ಬೇಕಾ, ಅಥವಾ ಒಂದು ಇವರು ಮಾಡಿದ ತಪ್ಪಿಗೆ ಒಂದು ಜೈಲಿನಲ್ಲಿ ಇರಬೇಕಾ? ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.